Hello everyone, welcome to Sanmargaha classes. Question number 19 from The Boy Who Asked for More. How can you say that Oliver's mother was a poor woman? Oliver's mother ಒಬ್ಬ ಪುವರ್ ವುಮೆನ್ ಆಗಿದ್ಲು ಅಂತ ಹೇಗೆ ಹೇಳ್ತೀರಾ ಅಂತ ಕೇಳಿದ್ದಾರೆ. ಓಕೆ, ಆನ್ಸರ್ ಇಸ್ ಹಿಸ್ ಮದರ್ ಹ್ಯಾಡ್ ಬೀನ್ ಫೌಂಡ್ ಲೈಯಿಂಗ್ ಇನ್ ದ ಸ್ಟ್ರೀಟ್. ಆತನ ತಾಯಿ ಎಲ್ಲಿ ಸಿಕ್ಕಿದ್ಲು ಮಕ್ಕಳೇ? ಬೀದಿಯಲ್ಲಿ ಸಿಕ್ಕಿದ್ದಳು. ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಶಿ ವಾಕ್ಡ್ ಸಮ್ ಡಿಸ್ಟೆನ್ಸ್ ಬಿಫೋರ್ ಶಿ ಡೈಡ್. ಸೊ ಆಕೆ ತುಂಬಾ ದೂರ ನಡೆದಿದ್ರು ಸಾಯೋಕ್ಕಿಂತ ಮುಂಚೆ ಅನ್ನೋದು ಆಕೆ ಅದನ್ನು ನೋಡಿದಾಗ ಗೊತ್ತಾಗ್ತಾ ಇತ್ತು. ಎನಿಬಡಿ ಕುಡ್ ಮೇಕ್ ಔಟ್ ದ್ಯಾಟ್ ಶಿ ವಾಕ್ಡ್ ಸಮ್ ಡಿಸ್ಟೆನ್ಸ್ ಬಿಫೋರ್ ಶಿ ಡೈಡ್. ಶಿ ವಾಸ್ ಫೌಂಡ್ ಆನ್ ದ ಸ್ಟ್ರೀಟ್. ಓಕೆ, ಹರ್ ಶೂಸ್ ಹ್ಯಾಡ್ ಬೀನ್ ಟಾರ್ನ್ ಇಂಟು ಪೀಸಸ್. ಆಕೆಯ ಶೂಗಳು ತುಂಬಾ ಹರಿದು ಹೋಗ್ಬಿಟ್ಟು ಪೀಸ್ಗಳಾಗಿ ಬಿದ್ದಿದ್ದವು. ನೋಬಡಿ ನ್ಯೂ ದ್ಯಾಟ್ ವೇರ್ ಶಿ ಹ್ಯಾಡ್ ಕಮ್ ಫ್ರಮ್ ಆರ್ ವೇರ್ ಶಿ ಹ್ಯಾಡ್ ಬೀನ್ ಗೋಯಿಂಗ್. ಸೊ ಯಾರು ಕೂಡ ಆಕೆ ಎಲ್ಲಿಂದ ಬಂದಳು, ಎಲ್ಲಿಗೆ ಹೋಗ್ತಾ ಇದ್ದಳು ಅನ್ನೋದನ್ನ ಗ್ರಹಿಸೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಓಕೆ, so Oliver's mother had been found lying on the street, and anybody could make out by seeing her position that she had walked some distance before she died. Her shoes had been torn into pieces. Nobody knew where she belonged to, and from where she had come, where she was going. Okay, so we can say by this that Oliver's mother was a poor woman. ಇದನ್ನ ನೋಡ್ಬಿಟ್ಟು ನಾವು ಹೇಳ್ಬೋದು ಆಕೆ ತುಂಬಾ ಬಡವಳಾಗಿದ್ದಳು ಅನ್ನೋದನ್ನ ನಾವು ಗ್ರಹಿಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ದಿಸ್ ಕ್ವಶನ್ ಈಸ್ ಆಲ್ಸೋ ಫಾರ್ 2 mark. Okay, thank you.